ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಜಯ್ ಕನ್ನಡ ಕ್ರಿಯೇಷನ್ಸ್ ಇನ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂದರೆ, ನೀವು ಕೆನರಾ ಬ್ಯಾಂಕ್ ಏನಾದರೂ ಯೂಸ್ ಮಾಡ್ತಾ ಇದ್ರಪ್ಪ ಅಂದರೆ, ಕೆನರಾ ಬ್ಯಾಂಕ್ನಲ್ಲಿ ನಿಮ್ಮದು ಅಕೌಂಟ್ ಇತ್ತಂದರೆ ನೀವು ಕೆನರಾ ಬ್ಯಾಂಕ್ ATMಗೆ ಯಾವ ರೀತಿ ಮೊಬೈಲ್ನಲ್ಲಿ ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದು ಒಂದು ಮೊಬೈಲ್ ನಂಬರ್ ಮುಖಾಂತರ ನೀವು ಅಪ್ಲೈ ಮಾಡ್ಕೋಬೋದು. ನಿಮ್ಮ ವಾಟ್ಸಪ್ನಲ್ಲಿ ನೀವು ಅಪ್ಲೈ ಮಾಡ್ಬೋದು. ಎಲ್ಲರ ಮೊಬೈಲಲ್ಲೂ ಕೂಡ ವಾಟ್ಸಪ್ ಇದ್ದೇ ಇರುತ್ತೆ. ಆ ವಾಟ್ಸಪ್ನಲ್ಲಿ ನೀವು ಮೆಸೇಜ್ ಮಾಡೋ ಮುಖಾಂತರ ನೀವು ಕೆನರಾ ಬ್ಯಾಂಕ್ಗೆ ಅಪ್ಲೈ ಮಾಡ್ಕೋಬೋದು. ATM ಕಾರ್ಡ್ಗೆ ನೀವು ಮನೆಯಲ್ಲಿ ಕೂತ್ಕೊಂಡು ATM ಕಾರ್ಡ್ನ ಪಡ್ಕೊಳ್ಬೋದು. ಅದನ್ನ ಯಾವ ರೀತಿ ಲೈವ್ ಆಗಿ ತೋರಿಸ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ನೀವು ಕೆನರಾ ಬ್ಯಾಂಕ್ ATMಗೆ ಅಪ್ಲೈ ಮಾಡಬೇಕಂದ್ರೆ ನಿಮ್ಮ ಒಂದು ವಾಟ್ಸಪ್ ಬ್ಯಾಂಕಿಂಗ್ ಇರಬೇಕಾಗುತ್ತೆ. ವಾಟ್ಸಪ್ ಬ್ಯಾಂಕಿಂಗ್ ಅಂತೂ ನೀವು ರಿಜಿಸ್ಟ್ರೇಷನ್ ಯಾವ ರೀತಿ ಮಾಡ್ಕೊಳ್ಳೋದು, ಯಾವ ರೀತಿ ಯೂಸ್ ಮಾಡೋದು ಅಂತ ಆಲ್ರೆಡಿ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ. ಅದನ್ನ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ, ನೀವು ನೋಡ್ಕೋಬೋದು. ನಾನು ಹೋದ ವಾರನೇ ಅದನ್ನು ಅಪ್ಲೋಡ್ ಮಾಡಿದ್ದೀನಿ, ಕೆನರಾ ಬ್ಯಾಂಕ್ ವಾಟ್ಸಪ್ ಬ್ಯಾಂಕಿಂಗ್ನ ಯಾವ ರೀತಿ ಯೂಸ್ ಮಾಡೋದು ಅಂತ. ಈಗ ನಾವು ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ಏನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈಲಿ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗೆ ಬರ್ತಾ ಇರುತ್ತೆ. ನೋಡಿ ಫ್ರೆಂಡ್ಸ್, ಈಗ ನೀವು ಮೊದಲು ವಾಟ್ಸಪ್ನ ಓಪನ್ ಮಾಡ್ಕೊಳ್ಳಿ. ವಾಟ್ಸಪ್ನ ಓಪನ್ ಮಾಡಿಕೊಂಡು ನಾನು ನಿಮಗೆ ಒಂದು ಕೆನರಾ ಮೊಬೈಲ್ ಬ್ಯಾಂಕಿಂಗ್ ಅಥವಾ ಕೆನರಾ ವಾಟ್ಸಪ್ ಬ್ಯಾಂಕಿಂಗ್ ನಂಬರ್ನ ಒಂದು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆ ನಂಬರ್ಗೆ ನೀವು ಒಂದು ಮೆಸೇಜ್ ಮಾಡಬೇಕಾಗುತ್ತೆ. ನೋಡ್ತಾ ಇರ್ಬೋದು, ನನಗೆ ನಂಬರ್ನ ಓಪನ್ ಮಾಡ್ಕೊಂಡಿದ್ದೀನಿ, ಕೆನರಾ ಬ್ಯಾಂಕಿಂಗ್ ಅಂತ. ಈ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಬೇಕು. ನೋಡಿ, ಹಾಯ್ ಅಂತ ಮೆಸೇಜ್ ಮಾಡ್ಕೊಂಡ ತಕ್ಷಣ ರಿಪ್ಲೈ ಬರುತ್ತೆ, ವೇಟ್ ಮಾಡಿ. ಈಗ ನೋಡ್ತಾ ಇರ್ಬೋದು, ರಿಪ್ಲೈ ಬಂದಿದೆ. 2 ರಿಪ್ಲೈಗಳನ್ನ ಕೊಟ್ಟಿದ್ದಾರೆ. ಈಗ ಟೈಮ್ ಪ್ರಕಾರ ಅವರು ನಿಮಗೆ ಗುಡ್ ಈವ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಮಾರ್ನಿಂಗ್ ಈ ರೀತಿಯಾಗಿ ಮೆಸೇಜ್ ಕೂಡ ಮಾಡಿರ್ತಾರೆ. ಈಗ ನೋಡ್ತಾ ಇರ್ಬೋದು, ಕೆಳಗಡೆ ಆಲ್ ಸರ್ವಿಸಸ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಈ ಎಲ್ಲ ಸರ್ವಿಸಸ್ಗಳ ಬಗ್ಗೆ ನಾನು ಆಲ್ರೆಡಿ ಕೂಡ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ. ನಿಮ್ಗೆ ಯಾವ ಸರ್ವಿಸ್ ಇದರಲ್ಲಿ ತಿಳಿದಿಲ್ಲ ನೋಡಿ, ಮತ್ತು ನಿಮ್ಗೆ ಏನು ಬೇಕಾಗಿದೆ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಮಾಡಿದರೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಬೇಕಾದರೆ ಮಾಡಿ ತೋರಿಸ್ತೀನಿ. ಈಗ ಆಲ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಸೆಕೆಂಡ್ ಆಪ್ಷನ್ ನಿಮಗೆ ಕಾರ್ಡ್ ಸರ್ವಿಸಸ್ ಅಂತ ಇದೆ. ಅಂದರೆ ನಾವೀಗ ATM ಕಾರ್ಡ್ಗೆ ಅಪ್ಲೈ ಮಾಡಬೇಕು. ಅದಕ್ಕೆ ಕಾರ್ಡ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೆಂಡ್ ಮಾಡಿ. ನೋಡಿ, ಸೆಂಡ್ ಮಾಡ್ಕೊಂಡ್ರಪ್ಪ ಅಂದರೆ ಮತ್ತೆ ನಿಮಗೆ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೆ ಕ್ರೆಡಿಟ್ ಕಾರ್ಡ್ ಸರ್ವಿಸ್ ಬೇಕಾ ಅಥವಾ ಡೆಬಿಟ್ ಕಾರ್ಡ್ ಸರ್ವಿಸ್ ಬೇಕಾ ಅಂತ ಕೇಳ್ತಾರೆ. ಈಗ ನಿಮಗೆ ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಮಾಡಬೇಕಂದ್ರೆ ಮೇಲ್ಗಡೆ ದರ ಮೇಲೆ ಕ್ಲಿಕ್ ಮಾಡಬೇಕು. ಈ ಕ್ರೆಡಿಟ್ ಕಾರ್ಡ್ಗೆ ಭಾಳಷ್ಟು ಪ್ರೊಸೀಜರ್ಸ್ ಇರುತ್ತೆ. ಅದು ನಿಮಗೆ ಆಟೋಮೆಟಿಕ್ಕಾಗಿ ಹೋಮ್ ಡೆಲಿವರಿ ಬರೋದಿಲ್ಲ. ನೀವು ಮತ್ತೆ ಬ್ಯಾಂಕಿಗೆ ಹೋಗಿ ವಿಸಿಟ್ ಮಾಡಬೇಕಾಗುತ್ತೆ. ಆದರೆ ಡೆಬಿಟ್ ಕಾರ್ಡ್ನ ನೀವು ಪಡಿಬೋದು ಮನೆಯಲ್ಲಿ ಕೂತ್ಕೊಂಡು. ಈಗ ಡೆಬಿಟ್ ಕಾರ್ಡ್ ಸರ್ವಿಸಸ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ಸೆಂಡ್ ಅಂತ ಕೊಡಿ. ಡೆಬಿಟ್ ಕಾರ್ಡ್ ಅಂದರೆ ATM ಕಾರ್ಡ್ ಅಂತ ನೋಡಿ. ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂದರೆ ಮತ್ತೊಂದು ರಿಪ್ಲೈ ಬರುತ್ತೆ. ಇಲ್ಲಿ ಮತ್ತೆ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈಗ ನೋಡ್ತಾ ಇರ್ಬೋದು, 3 ಆಪ್ಷನ್ಸ್ಗಳು ಬಂತು. ಇದರಲ್ಲಿ ಅಪ್ಲೈ ಡೆಬಿಟ್ ಕಾರ್ಡ್ ಮತ್ತು ಬ್ಲಾಕ್ ಡೆಬಿಟ್ ಆರ್ ATM ಕಾರ್ಡ್ ಅಂತ ಕೊಟ್ಟಿದ್ದಾರೆ. ಈ ಎರಡನೇ ಆಪ್ಷನ್ ಬ್ಲಾಕ್ ಡೆಬಿಟ್ ಆರ್ ATM ಕಾರ್ಡ್ ಯಾವಾಗ ಯೂಸ್ ಆಗುತ್ತಪ್ಪ ಅಂದರೆ, ನೀವೇನಾದರೂ ATM ಕಾರ್ಡ್ನ ಕಳ್ಕೊಂಡಿದ್ರಿ ಅಂದರೆ ಆಗ ಇದನ್ನ ಕ್ಲಿಕ್ ಮಾಡ್ಕೊಂಡು ನೀವು ಬ್ಲಾಕ್ ಮಾಡ್ಬೋದು. ಮತ್ತು ನೀವೇನಾದರೂ ಡೆಬಿಟ್ ಕಾರ್ಡ್ ಡೀಟೇಲ್ಸ್ನ ತಿಳ್ಕೊಬೇಕಪ್ಪ ಅಂದರೆ, ಆಲ್ರೆಡಿ ನಿಮ್ಮ ಹತ್ರ ಒಂದು ATM ಕಾರ್ಡ್ ಇತ್ತು, ಅದ್ರ ಡೀಟೇಲ್ಸ್ನ ತಿಳ್ಕೊಬೇಕಂದ್ರೆ ಈ 3ನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು OTPನ ಸೆಂಡ್ ಮಾಡಿಕೊಂಡ್ರೆ ನಿಮಗೆ ವ್ಯೂನ ಮಾಡ್ಬೋದು. ಈಗ ಅಪ್ಲೈ ಡೆಬಿಟ್ ಕಾರ್ಡ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೆಂಡ್ ಅಂತ ಕೊಡಿ. ನೋಡಿ, ಸೆಂಡ್ ಮಾಡ್ಕೊಂಡ ತಕ್ಷಣ ನಿಮಗೆ ಈ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಪ್ಲೀಸ್ ಕ್ಲಿಕ್ ಬಿಲೋ ಬಟನ್ ಟು ಅಪ್ಲೈ ಫಾರ್ ಡೆಬಿಟ್ ಕಾರ್ಡ್ ಅಂತ. ಇಲ್ಲಿ ನಿಮಗೆ ಒಂದು ಕ್ಲಿಕ್ ಹೇರ್ ಅಂತ ಒಂದು ಅವರು ಲಿಂಕ್ನ ಕೊಟ್ಟಿರ್ತಾರೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಡೆಬಿಟ್ ಕಾರ್ಡ್ಗೆ ಅಪ್ಲೈ ಮಾಡ್ಬೋದು, ಅಂದರೆ ATM ಕಾರ್ಡ್ ಅಪ್ಲೈ ಮಾಡ್ಬೋದು. ಈಗ ಕ್ಲಿಕ್ ಹೇರ್ ಅಂತ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ನೋಡಿ, ಈಗ ನೋಡ್ತಾ ಇರ್ಬೋದು, ನಿಮಗೆ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಡೆಬಿಟ್ ಕಾರ್ಡ್ ರಿಕ್ವೆಸ್ಟ್ ಆನ್ಲೈನ್ ಅಂತ. ಇಲ್ಲಿ ನಿಮಗೆ ಒಂದು ಫಾರ್ಮ್ ರೀತಿ ಬಂದಿರುತ್ತೆ, ನೋಡ್ತಾ ಇರ್ಬೋದು. ಇಲ್ಲಿ ನಿಮಗೆ ಯಾವುದು ಸ್ಟಾರ್ ಮಾರ್ಕ್ ಇದೆ ನೋಡಿ, ಎಲ್ಲನೂ ಕೂಡ ಮ್ಯಾಂಡೇಟರಿ, ಎಲ್ಲನೂ ಕೂಡ ಎಂಟ್ರಿ ಮಾಡಲೇಬೇಕು. ಇದರಲ್ಲಿ ಎಂಟರ್ ಅಕೌಂಟ್ ನಂಬರ್ ಅಂತ ಇದೆ ನೋಡಿ. ಇಲ್ಲಿ ನೀವು ಅಕೌಂಟ್ ನಂಬರ್ನ ಎಂಟ್ರಿ ಮಾಡಬೇಕು, ಅಂದರೆ ಬ್ಯಾಂಕ್ ಅಕೌಂಟ್ ನಂಬರ್. ಅದಾದ ತಕ್ಷಣ ಎರಡನೇ ಆಪ್ಷನ್ ನೋಡ್ತಾ ಇರ್ಬೋದು, ಸೆಲೆಕ್ಟ್ ಪ್ಯಾನ್ ಆರ್ ಆಧಾರ್ ನಂಬರ್ ಅಂತ ಇದೆ. ನಿಮಗೆ ಪ್ಯಾನ್ ಕಾರ್ಡ್ನ ಎಂಟ್ರಿ ಮಾಡೋದಿದ್ರೆ ಪ್ಯಾನ್ ಕಾರ್ಡ್ ಮಾಡ್ಬೋದಿಲ್ಲ ಅಂದರೆ ಆಧಾರ್ ಕಾರ್ಡ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೀವು ಆಧಾರ್ ಕಾರ್ಡ್ ನಂಬರ್ನ ಕೂಡ ಎಂಟ್ರಿ ಮಾಡ್ಕೋಬೋದು. ಈಗ ನಾನು ಆಧಾರ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದಾದ ತಕ್ಷಣ ಲಾಸ್ಟಿಗೆ ಕ್ಯಾಪ್ಚರ್ನ ಎಂಟ್ರಿ ಮಾಡಿಕೊಂಡು ನೀವು ಪ್ರೊಸೀಡ್ ಅಂತ ಕೊಡಬೇಕು. ಈಗ ನಾನು ನಿಮಗೆ ಎಲ್ಲನೂ ಎಂಟ್ರಿ ಮಾಡ್ಕೊಂಡು ತೋರಿಸ್ತೀನಿ ಯಾವ ರೀತಿಗೆ ಪ್ರೊಸೀಡ್ ಕೊಡೋದಂತ. ನೋಡಿ, ಈಗ ನಾನು ಎಲ್ಲನೂ ಎಂಟ್ರಿ ಮಾಡ್ಕೊಂಡಿದ್ದೀನಿ. ಅಕೌಂಟ್ ನಂಬರ್ನ ಎಂಟ್ರಿ ಮಾಡಿದ್ದೀನಿ, ಆಧಾರ್ ನಂಬರ್ ಎಂಟ್ರಿ ಮಾಡ್ಕೊಂಡಿದ್ದೀನಿ, ಮತ್ತು ಕ್ಯಾಪ್ಚರ್ನ ಎಂಟ್ರಿ ಮಾಡ್ಕೊಂಡಿದ್ದೀನಿ. ಈಗ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಬೇಕು. ನೋಡಿ, ಪ್ರೊಸೀಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಸ್ವಲ್ಪ ವೇಟ್ ಮಾಡಿ, ನಿಮಗೆ ಲೋಡಿಂಗ್ ಆಗುತ್ತೆ. ಇಲ್ಲಿ ಲೋಡಿಂಗ್ ಆದ ತಕ್ಷಣ ಮತ್ತೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಈಗ ನೋಡ್ತಾ ಇರ್ಬೋದು, ಈ ರೀತಿ ಓಪನ್ ಆಯಿತು. ಇಲ್ಲಿ ಕೆಳಗಡೆ ನಿಮಗೆ ಎಂಟರ್ OTP ಅಂತ ಬರ್ತಾ ಇದೆ. ಅಂದರೆ ನಿಮಗೆ ಒಂದು ಈಗ OTP ಬಂದಿರುತ್ತೆ, ಆ OTPನ ಎಂಟ್ರಿ ಮಾಡ್ಕೊಳ್ಬೇಕು. ನೋಡ್ತಾ ಬಂದಂಗೆ OTP ಬಂದಿದೆ 369246 ಅಂತ. ನೋಡಿ, OTP ಎಂಟ್ರಿ ಮಾಡಿಕೊಂಡು ಮತ್ತೆ ಒಂದು ಕ್ಯಾಪ್ಚಾ ಕೋಡ್ ಬರುತ್ತೆ. ಕ್ಯಾಪ್ಚಾ ಕೋಡ್ ಯಾವ ರೀತಿ ಇದೆಯೋ ಅದೇ ರೀತಿ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ನೋಡಿ, ಈಗ ಕ್ಯಾಪ್ಚಾ ಕೋಡ್ನ ಎಂಟ್ರಿ ಮಾಡ್ಕೊಂಡಿದ್ದೀನಿ. ವ್ಯಾಲಿಡೇಟ್ OTP ಅಂತ ನೀವು ಕ್ಲಿಕ್ ಮಾಡಬೇಕು. ನೋಡಿ, ಕೆಳಗಡೆ ವ್ಯಾಲಿಡೇಟ್ OTP ಅಂತ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮ್ಮ OTP ವೆರಿಫೈ ಆಗುತ್ತೆ. ವೆರಿಫೈ ಆದ ತಕ್ಷಣ ನೋಡ್ತಾ ಇರ್ಬೋದು, ಈ ರೀತಿ ಇಂಟರ್ಫೇಸ್ ಓಪನ್ ಆಯಿತು. ಈಗ ನೋಡ್ತಾ ಇರ್ಬೋದು, ನನಗೆ ಏನು ಬರ್ತಾ ಇದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ.
ಇಲ್ಲಿ ನೋಡಿ ಝೂಮ್ ಮಾಡಿಕೊಂಡ್ರೆ ಸಾರಿ ಪರ್ ಕಸ್ಟಮರ್ ಮ್ಯಾಕ್ಸಿಮಮ್ 2 ಡೆಬಿಟ್ ಕಾರ್ಡ್ಸ್ ಆರ್ ಅಲೌಡ್ ಅಂತ ಕೊಟ್ಟಿದ್ದಾರೆ. ಅಂದರೆ ನನ್ನ ಹತ್ರ ಆಲ್ರೆಡಿ ಈಗ 2 to 3 ಡೆಬಿಟ್ ಕಾರ್ಡ್ಸ್ ಇದೆ, ಅದಕ್ಕೆ ನನಗೆ ಅಪ್ಲೈ ಮಾಡೋಕ್ಕೆ ಆಗ್ತಾ ಇಲ್ಲ. ನಾನೀಗ ಒಂದು ನನ್ನ ಹತ್ರ ವೀಸಾ ಇದೆ ಮತ್ತು ಇನ್ನೊಂದು ರುಪೇ ಡೆಬಿಟ್ ಕಾರ್ಡ್ ಕೂಡ ಇದೆ. 2 ಡೆಬಿಟ್ ಕಾರ್ಡ್ನ ನಾನು ಯೂಸ್ ಮಾಡ್ಕೊಂಡಿದ್ದೀನಿ, ಅದಕ್ಕೆ ಮೂರನೇದಕ್ಕೆ ಅಪ್ಲೈ ಮಾಡೋದಕ್ಕೆ ಆಗ್ತಾಯಿಲ್ಲ. ನೀವು ಹೊಸದಾಗಿ ಏನಾದರೂ ಅಪ್ಲೈ ಮಾಡ್ಕೊಳ್ತಾ ಇದೆ ಅಂದರೆ ಇಲ್ಲಿ ಅಪ್ಲೈ ಮಾಡ್ಬೋದು. ಇಲ್ಲಾಂದರೆ ನಿಮ್ಮ ಹತ್ರ ಇರೋ ಡೆಬಿಟ್ ಕಾರ್ಡ್ನ ನೀವು ಮೊದಲು ಬ್ಲಾಕ್ ಮಾಡಬೇಕು, ಆಮೇಲೆ ಇಲ್ಲಿ ಅಪ್ಲೈ ಮಾಡ್ಕೊಳ್ಬೋದು. ನೋಡ್ತಾ ಇರ್ಬೋದು ಇಷ್ಟು ಪ್ರೊಸೀಜರ್ ಇರುತ್ತೆ. ಇಲ್ಲಿ ಬಂದು ನೀವು ಪ್ರೊಸೀಡ್ ಕೊಟ್ಟರೆ ಮತ್ತೆ ನಿಮಗೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗುತ್ತೆ. ಅಲ್ಲಿ ರುಪೇ ಆಗಿರ್ಬೋದು, ವೀಸಾ ಆಗಿರ್ಬೋದು ಇರುತ್ತೆ, ನಿಮಗೆ ಇಂಟರ್ನ್ಯಾಷನಲ್ ಡೆಬಿಟ್ ಕಾರ್ಡ್ ಕೂಡ ಇರುತ್ತೆ. ನೀವು ಸೆಲೆಕ್ಟ್ ಮಾಡಿಕೊಂಡು ಯಾವ್ದು ಬೇಕೋ ಅದಕ್ಕೆ ನೀವು ಅಪ್ಲೈ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಇಷ್ಟು ಪ್ರೊಸೀಜರ್ ಇರುತ್ತೆ. ನೀವು ಆನ್ಲೈನಲ್ಲಿ ಅದು ವಾಟ್ಸಪ್ನಲ್ಲಿ ಬಂದು ಇದೇ ರೀತಿಯಾಗಿ ಅಪ್ಲೈನ ಮಾಡ್ಕೋಬೋದು. ನಿಮಗೇನಾದರೂ ನೀವು ಅಪ್ಲೈ ಮಾಡುವಾಗ ಏನಾದರೂ ನಿಮಗೆ ಪ್ರಾಬ್ಲಮ್ಸ್ ಆಯ್ತಪ್ಪ ಅಂದರೆ ಏನಾದರೂ ಡೌಟ್ ಇತ್ತು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಬಂದು ತಿಳಿಸಿ. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕಾದರೆ ಬೇರೆದವ್ರದ್ದು ಅಪ್ಲೈ ಮಾಡ್ಕೊಂಡು ತೋರಿಸ್ತೀನಿ ಯಾವ ರೀತಿ ಅಪ್ಲೈ ಮಾಡೋದು ಅಂತ. ಓಕೆ ಫ್ರೆಂಡ್ಸ್, ವಿಡಿಯೋ ನಿಮ್ಗೆ ಎಲ್ಲರೂ ಕೂಡ ಇಷ್ಟ ಆಯಿತು ಅನ್ಕೊಳ್ತೀನಿ. ನಿಮಗೇನಾದರೂ ಇಷ್ಟ ಆಯ್ತಪ್ಪ ಅಂದರೆ ಈಗಲೇ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತು ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಟ್ರಿಕ್ ಜೊತೆಗೆ ಬರ್ತೀನಿ. ಥ್ಯಾಂಕ್ ಯು.